ಚಿಂತಕುಂಟ ಗ್ರಾಮದಲ್ಲಿ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ. ಕಾಳಗಿ ತಾಲೂಕಿನ ಚಿಂತಕುಂಟ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಂಚೆ ರೇವಣಸಿದ್ದ ಸುಬೇದಾರ್ ಬಲಸಮಾಜ ಅಧ್ಯಕ್ಷರು ಹಾಗೂ ಮಲ್ಲಿಕಾರ್ಜುನ್ ಶರ್ಮಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಶೆಳ್ಳಿಗೆ ಹಾಗೂ ಗಣ್ಯಮಾನ್ಯರಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಧ್ವಜಾರೋಹಣ ಕಾರ್ಯಕ್ರಮವು ಭಾರತ್ ಬುಳ್ಳಾ ದಲಿತ್ ಪ್ಯಾಂಥರ್ ಜಿಲ್ಲಾ ಕಾರ್ಯದರ್ಶಿ ಹಾಗೂ ನಾಗೇಂದ್ರಪ್ಪ ಶರ್ಮಾ ನೆರವೇರಿಸಿದರು. ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ಶ್ರೀ ಸುಭಾಷ್ ಶೀಲವಂತ, ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜ್ ಕಾಳಗಿ, ಮಾರುತಿ ಗಂಜಿಗೇರಿ ಭಾರತ್ ಮುಕ್ತಿ ಮೋರ್ಚಾ ಅಧ್ಯಕ್ಷರು ಶಿವಾನಂದ್ ಹೊಳಕಾರ್, ಸಹ ಶಿಕ್ಷಕರ ಪ್ರೌಢಶಾಲೆ ನವದಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವಿನಾಶ್ ಕೊಡದೂರ್, ಶಿವಾನಂದ್ ಕಟ್ಟಿಮಣಿ, ಎಸ್ಐ ರಟ್ಕಲ್, ಶ್ಯಾಮರಾವ್ ಬುಳ್ಳಾ, ಅನಿಲ್ ಗಂಜಿಗೇರಿ, ದೇವೇಂದ್ರ ನವದಾಗಿ, ಮಾಣಿಕ್ ಮಂದ್ಲಿ, ಸೈಯದಪ್ಪ ಬುಳ್ಳಾ, ಮಲ್ಲಪ್ಪ ಶರ್ಮಾ ಹಾಗೂ ಬೋಧಿ ಸತ್ವ ತರುಣ್ ಸಂಘ ಸದಸ್ಯರು, ಹಿರಿಯರು, ಮಹಿಳೆಯರು, ಯುವಕರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ರಮೇಶ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಅಂಬೇವಾಡೆಯಲ್ಲಿ ಜನಿಸಿದ ಭೀಮರಾವ್ ರಾಮಾಜಿ ಅಂಬೇಡ್ಕರ್ ಬಡತನ ಮತ್ತು ಜಾತಿ ತಾರತಮ್ಯದ ನಡುವೆಯ ಉನ್ನತ ಶಿಕ್ಷಣ ಪಡೆದರು. ಅವರು ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಮೂಕನಾಯಕ ಪತ್ರಿಕೆ ಮತ್ತು ಹಲವಾರು ಚಳವಳಿಗಳ ಮೂಲಕ ಹೋರಾಡಿದರು. ಸ್ವಾತಂತ್ರ್ಯ ಭಾರತ ಸಂವಿಧಾನ ರಚನೆ ಸಮಿತಿಯ ಅಧ್ಯಕ್ಷರಾಗಿ ಪ್ರಜಾಪ್ರಭುತ್ವ ಮತ್ತು ಸಮಾನತೆಯ ಆಧಾರದ ಮೇಲೆ ಸಂವಿಧಾನವನ್ನು ಹಿಡಿದರು. ವಿದ್ಯಾವಂತರಾಗೊಂಡ್ರ ಡಿ.ಎಡ್ ಮುಗಿಲತ್ತದ, ಬಿ.ಎಡ್ ಮುಗಿಲತ್ತದ, ಪಿ.ಎಚ್.ಡಿ ಮುಗಿಲತ್ತದ, ಎಂ.ಪಿಲ್ ಮುಗಿಲತ್ತದ, ಎಂ.ಎಡ್ ಮುಗಿಲತ್ತದ. 1 ವರ್ಷಕ್ಕ 1 ಕರೋಡ್ ಹುಡುಗರು ಶಿಕ್ಷಣ ಪಡಿಲತ್ತಾರ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಗರ್ಜನೆ ಮಾಡ್ಲತ್ತಾರೇನು? ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ 32 ಡಿಗ್ರಿಗಳನ್ನ ಪಡೆದು 4-5 ಡಾಕ್ಟರೇಟ್ ಪದವಿಗಳನ್ನ ಪಡೆದ್ರು. ಯಾಕ? ಬಾಬಾ ಸಾಹೇಬ್ ಅಂಬೇಡ್ಕರ್ ನೌಕರಿ ಮಾಡಿದ್ಮೇಲೆ ಆರಾಮಿರ್ಬೇಕಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 4ನೇ ಕ್ಲಾಸ್ ಹೋದ ಟೈಮ್ನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಲಿಗೆ ಹೋಗ್ಬೇಕಂತಾರೆ. ಇವತ್ತು ನಮ್ಮ ಮಕ್ಕಳಿಗೆ ಬಿಸ್ಲೇರಿ ಬಾಟಲ್ ಇಟ್ಟು ಕಳಿಸ್ತೀವಿ. ನಮ್ಮ ಮಕ್ಕಳಿಗೆ ಮನಿತನ ವ್ಯಾನ್ ಬಂದು ಕರ್ಕೊಂಡು ಹೋಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಲಿಲಿಂದ ತಿರುಗಿ ಹತ್ಕೋತ ಮನೆಗೆ ಬರ್ತಾರ. ಅವಾಗ ಅವರು ಅತ್ತಿ ಆಶ್ರಯದಾಗ ಬೆಳೆದಿರ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಮಗನೇ ನೀ ಸಾಲಿ ಬಿಟ್ಟು ಬಂದಿ? ನೀ ಒಂದಿನ ಸಾಲಿ ತಪ್ಪಂತ ವ್ಯಕ್ತಿ ಅಲ್ಲ, ಯಾಕೆ ನೀ ಅಂತ ತೊಡಿ ಮೇಲೆ ಮಂಗಿಸ್ಕೊಂಡು ಕೇಳ್ತಿರ್ತಾರ ಅವ್ರ ಅತ್ತಿ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಹೇಳ್ತಾರ. ಅಮ್ಮ ನನಗ್ ಬಹಳ ನೀಡಿಕಾಗಿತ್ತು, ನಾ ನೀರ್ ಕುಡ್ಲಕ್ ಹೋದ. ಆ ನೀರ್ ಕುಡಿಯೋ ಟೈಮ್ನಾಗ ದನಕ್ ಬಡ್ದಂಗ್ ಬಡದ್ರಂದಾಗ ಅವ್ರ ಅತ್ತಿ ಕಣ್ಣಾಗ ನೀರ್ ಬರ್ತಾವ. 4ನೇ ಕ್ಲಾಸ್ ಓದ್ತಕ್ಕಂಥ ಭೀಮರಾವ್ ಅಂಬೇಡ್ಕರ್ ಅವ್ರ ಅತ್ತಿ ಹೇಳ್ತಾಳ, ಮಗನೇ ನೀ ಹೇಳ್ಬೇಡ. ಒಂದ್ ಕಡೆ ಹಂದಿ ಇದ್ದು, ಒಂದ್ ಕಡೆ ಎಮ್ಮೆ ಇದ್ದು, ಒಂದ್ ಕಡೆ ಹೆಣ್ಮಕ್ಳು ಬಟ್ಟಿ ಒಗಿತಾ ಇದ್ರು. ಅಂತ ನೀರ್ ನಾನು ಕುಡುಗೊಟ್ಟಿಲ್ಲ ಅತ್ತಿ ಅಂತೇಳಿ ನೋವು ಹೊರೆ ಹಾಕ್ದಾಗ ಅವ್ರ ಅತ್ತಿ ಅಡ್ಯಾಗ ಧೈರ್ಯ ಹೇಳ್ತಾಳ, ಮಗನೇ ನೀ ಹೇಳ್ಬೇಡ, ನೀ ಅಂಜಬೇಡ, ಇದು ಅವಮಾನ ನಿನಗ ಒಬ್ಬವನಿಗೆ ಆಗಿಲ್ಲ. ಈ ಅವಮಾನ ಇವತ್ತ ಅಗಸಿ ಒಳಗಿರ್ತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲೆಯರಿಗೂ ಕೂಡ ಇದು ಅವಮಾನ ಆಯ್ತು. ಈ ಅವಮಾನ ನಿನಗೊಬ್ಬವನಿಗೆ ಆಗಿಲ್ಲ. ಈ ಅವಮಾನ ಇವತ್ತು ಮುಕ್ತಾ ಸಾಳ್ವೆ ಅಂತಕ್ಕಂತ ನಿನಕ್ಕಿಂತ 51 ವರ್ಷ ದೊಡ್ಡಕ್ಕಿದ್ದಳು ಮುಕ್ತಾ ಸಾಳ್ವೆ, ಮಾತಂಗ್ ಸಮಾಜ ಹುಡುಗಿ. ಇದು ಅಕ್ಕಿಗೆ ಅವಮಾನ ಆಯ್ತು. ಆ ಹೆಣ್ಮಗಳು ಅಂಜಲಿಲ್ಲ. ಬ್ರಿಟಿಷ್ ವಿಕ್ಟೋರಿಯಾ ರಾಣಿಗೆ ಲೆಟರ್ ಬರೀತಾಳ, ನಮಗ್ ಓದ್ಲಾಕ್ ಬಿಡಲಾಗ್ಯಾರ, ನಮಗ್ ಮಂದಿರದಾಗ ಓದ್ಲಾಕ್ ಬಿಡಲಾಗ್ಯಾರ, ನಮಗ ಸಾಲಿ ಕಲಿಯಕ್ ಬಿಡಲಾಗ್ಯಾರ ಅಂತೇಳಿ 51 ವರ್ಷ ನಿನಕ್ಕಿಂತ 51 ವರ್ಷ ದೊಡ್ಡಕ್ಕಿದ್ದಾಳಲ್ಲ ಮುಕ್ತಾ ಸಾಳ್ವೆ, ಆ ಹೆಣ್ಮಗಳಿಗೂ ಕೂಡ ಅವಮಾನ ಆಯ್ತು, ಎದೆಗುಂದಲಿಲ್ಲ. ಇವತ್ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಅವಮಾನ ಆಯ್ತು, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ದಿನಗಳಲ್ಲಿ ಅವರು ಸಾಯುವುದಕ್ಕಿಂತ ಪೂರ್ವದಲ್ಲಿ ಸರ್ ಹೇಳಿದ್ರು ತುಂಬಾ ಚೆನ್ನಾಗಿ. ಬಾಬಾ ಸಾಹೇಬರು ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ಈ ದೇಶದ ಬುದ್ಧಿವಂತ ಯುವಕರು ಮತ್ತು ನೌಕರ ವರ್ಗದವರು ನನ್ನ ಮೋಸ ಮಾಡಿಬಿಟ್ರು ಅಂತ. ಅದು ನಿಜವಾಗಲೂ ಸತ್ಯವಾದ ಮಾತು. ಅವರನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ, ನಾನು ತುಂಬಾ ಕಷ್ಟಪಟ್ಟು ಮನುವಾದಿಗಳ ವಿರುದ್ಧ ಹೋರಾಟವನ್ನ ಮಾಡಿ ನಾನು ಈ ವಿಮೋಚನೆ ಅಂತಕ್ಕಂತಹ ರಥವನ್ನ ಇಲ್ಲಿವರೆಗೆ ಎಳೆದುಕೊಂಡು ಬಂದಿದ್ದೇನೆ. ಸಾಧ್ಯವಾದರೆ ಅದನ್ನ ಮುಂದೆ ಎಳೆದುಕೊಂಡು ಹೋಗಿ, ಇಲ್ಲದೆ ಇದ್ದರೆ ಅಲ್ಲೇ ಬಿಟ್ಟು ಬಿಡಿ ಅಂತ ಅಂಬೇಡ್ಕರ್ ಹೇಳಿದರು. ಹಾಗಾಗಿ ಬಂಧುಗಳೇ, ಅವರ ಮೀಸಲಾತಿಯ ಫಲವನ್ನ ಹೊಂದಿರ್ತಕ್ಕಂತಹ ನಾವುಗಳು ಇವತ್ತು ಎಷ್ಟೋ ಡಿಗ್ರಿಯನ್ನ ಓದಿದೀವಿ, PhD ಓದಿದೀವಿ, ದೊಡ್ಡ ದೊಡ್ಡ ನೌಕರಿಗಳನ್ನ ಹಿಡಿದಿದ್ದೀವಿ, ಎಷ್ಟೋ ಸಫಲರಾಗಿದ್ದೀವಿ.
ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಅವ್ರು ಮಾಡ್ಯಾರ ಅಂತ ಕೊಡೋದಲ್ಲ, ನಾವು ಏನಪ್ಪಾ ಅಂತಂದ್ರೆ ಪ್ರಯತ್ನ ಮಾಡ್ಕೊತಿರ್ಬೇಕು. ನಾವು ಇಲ್ಲಿದೇನಪ್ಪ ಅಂದ್ರೆ ಬುನದಿ ಆಗ್ತಾರೆ ಏನಪ್ಪಾ ಅಂದ್ರೆ ನಾವು ಇಲ್ಲಿ ತನಕ ದಿಲ್ಲಿ ತನಕ ಮುಟ್ಲಕ್ ಸಾಧ್ಯ ಆಗ್ತದ. ಬಂಧುಗಳೇ, ಇವತ್ತು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.